ವಿದ್ಯಾರ್ಥಿಗಳ ಹೋರಾಟವನ್ನ ಶ್ಲಾಘಿಸಿದ್ದಂತ ಸಲ್ಮಾನ್ ಈಗ ಯೂಟರ್ನ್ ಹೊಡೆದಿದ್ದಾರೆ. ಪ್ರತಿಭಟನೆ ಕೈ ಬಿಡಿ ಅಂತ ಹೇಳ್ತಿದ್ದಾರೆ. ಪ್ರಧಾನಮಂತ್ರಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಾರೆ, ಪ್ರತಿಭಟನೆ ಕೈ ಬಿಟ್ಟು ಮನೆಗೆ ಹೋಗಿ ಅಂತ ಸಲ್ಮಾನ್ ಖಾನ್ ಹೇಳ್ತಿದ್ದಾರೆ. ಯೂಟರ್ನ್. ಗೌರವಾನ್ವಿತ ಪ್ರಧಾನಮಂತ್ರಿಯವರು ಭರವಸೆ ಕೊಟ್ಟಿದ್ದಾರೆ, ಈ ಕ್ವಶನ್ ಪೇಪರ್ ಲೀಕ್ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ತಾರೆ, ಪ್ರಧಾನಿ ಕಠಿಣ ಕ್ರಮ ಕೈಗೊಳ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಈ ಬಗ್ಗೆ ಅವರು ಅವತ್ತು ಹೇಳಿದ್ದಾರೆ ಕೂಡ ಇವತ್ತು. ಹೀಗಾಗಿ ವಿದ್ಯಾರ್ಥಿಗಳು ದಯವಿಟ್ಟು ಪ್ರತಿಭಟನೆಯನ್ನ ಕೈಬಿಟ್ಟು ನೀವೆಲ್ಲರೂ ವಾಪಸ್ ಹೋಗ್ಬೇಕು ಅಂತ ಸಲ್ಮಾನ್ ಖಾನ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನಿನ್ನೆ ನೋಡಿದ್ರೆ ವಿದ್ಯಾರ್ಥಿಗಳ ಪರವಾಗಿ ನಾನಿದ್ದೀನಿ, ಅವರ ಪ್ರತಿಭಟನೆಯ ಪರವಾಗಿ ನಾನಿದ್ದೀನಿ, ವಿದ್ಯಾರ್ಥಿಗಳು ಕೇಳ್ತಾ ಇರೋದು, ಅವರು ಆಗ್ರಹಿಸ್ತಾ ಇರೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ವಿದ್ಯಾರ್ಥಿಗಳ ಪ್ರತಿಭಟನೆಗೆ ನನ್ನ ಸಂಪೂರ್ಣ ಬೆಂಬಲ ಅನ್ನುವಂಥದ್ದನ್ನು ಹೇಳಿದರು ಬಾಲಿವುಡ್ ನಟ ಸಲ್ಮಾನ್ ಖಾನ್. ಆದರೆ ಇವತ್ತು ಅವರ ದಾಟಿ ಬದಲಾಗಿದೆ. ಅವರ ಹೇಳಿಕೆಯಿಂದ ಅವರು ಯೂಟರ್ನ್ ಹೊಡೆದಿದ್ದಾರೆ. ಪ್ರಧಾನಮಂತ್ರಿಯವರು ಹೇಳಿದ್ದಾರೆ, ಬಹಳ ಗಂಭೀರವಾಗಿ ಇದ್ರ ಬಗ್ಗೆ ಅವರು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅವರು ಹೇಳಿದ್ದಾರೆ ಅಂದಮೇಲೆ ಅದನ್ನು ಮಾಡ್ತಾರೆ. ಗೌರವಾನ್ವಿತ ಪ್ರಧಾನಮಂತ್ರಿಯವರು ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಯಾವ್ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ, ಯಾವ ರೀತಿ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗದ ರೀತಿಯ ಕ್ರಮಗಳನ್ನು ಕೇಂದ್ರ ಸರ್ಕಾರ ಕೈಗೊಳ್ಳೋದಕ್ಕೆ ಮುಂದಾಗಿದೆ ಅನ್ನುವಂಥದ್ದನ್ನು ಪ್ರಧಾನಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಇನ್ನಾದರೂ ವಿದ್ಯಾರ್ಥಿಗಳು ಈಗ ಈ ಪ್ರತಿಭಟನೆಯನ್ನು ಕೈ ಬಿಡಬೇಕು ಅಂತ ಹೇಳಿ ಸಲ್ಮಾನ್ ಖಾನ್ ಹೇಳ್ತಿದ್ದಾರೆ. ಆದರೆ ನಿನ್ನೆಯ ಅವರ ಸ್ಟೇಟ್ಮೆಂಟ್ ಮತ್ತು ಇವತ್ತಿನ ಸ್ಟೇಟ್ಮೆಂಟ್ನಲ್ಲಿ ಬಹಳ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳು ಯಾಕೆ ಪ್ರತಿಭಟಿಸಬಾರ್ದು, ಅವ್ರಿಗೆ ಅನ್ಯಾಯ ಆಗಿದೆ, ಅವರಿಗೆ ಹಕ್ಕಿದೆ, ಪ್ರತಿಭಟನೆ ಮಾಡಲಿ, ನನಗೂ ಬೆಂಬಲ ಇದೆ ನನ್ನದು ಕೂಡ ವಿದ್ಯಾರ್ಥಿಗಳ ಪ್ರೊಟೆಸ್ಟ್ಗೆ ಅಂತ ನಿನ್ನೆ ಹೇಳಿದರು. ಇವತ್ತು ಶಿಕ್ಷಣ ಮತ್ತು ಭದ್ರತೆ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆ. ಆದ್ದರಿಂದ ಚಿಂತಿಸಬೇಕಾಗಿಲ್ಲ ಸ್ಟೂಡೆಂಟ್ಸ್ ಮತ್ತು ಅವರ ಪೋಷಕರು ಕೂಡ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಆತಂಕ ಪಡೋದು ಬೇಡ. ಗೌರವಾನ್ವಿತ ಪ್ರಧಾನಮಂತ್ರಿ ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಈ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕಾರಣ ಆದ ಎಲ್ಲರಿಗೂ ಕೂಡ ನ್ಯಾಯ ಸಿಗುತ್ತೆ ಅಂತ ಹೇಳಿದ್ದಾರೆ.